ಪಂಚರಾಜ್ಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಅಸ್ಸಾಂನಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸೋಮವಾರ ಸಂಜೆ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್, ಆರ್ಡಿಎ ಮಾಜಿ ಅಧ್ಯಕ್ಷರಾದ ರಾಜ್ಕುಮಾರ್, ಬಿ ಗೋವಿಂದ, ಮುಖಂಡರಾದ ರಾಮನಂದ ಯಾದವ್, ನರಸಪ್ಪ ಹೆಕ್ಲಸ್ಪುರ್, ಶಂಕರ್ ರೆಡ್ಡಿ, ಪಾಲುಗುಲ ನಾಗರಾಜ್, ಎ ಚಂದ್ರಶೇಖರ್, ಯು ಆಂಜನೇಯ, ಎನ್ ಶ್ರೀನಿವಾಸ ರೆಡ್ಡಿ, ಯು ನರಸರೆಡ್ಡಿ, ಪ್ರದೀಪ್ ಸಾನಬಳ, ಶಿವಕುಮಾರ್ ಪಾಟೀಲ್, ಜೆಎಂ ಮೌನೇಶ್, ನವೀನ್ ರೆಡ್ಡಿ ಚುನಾವಣೆಯಲ್ಲಿ ಫಲಿತಾಂಶದ ಪ್ರಕಾರ ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳಲ್ಲಿ ಬಹುಮತವನ್ನು ಸಾಬೀತು ಮಾಡಿ, ವಿಶೇಷವಾಗಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ 203 ಸೀಟು ಕೈಮೀರಿ, ಅಂದರೆ TMCಯನ್ನು ಧೂಳಿಪಥ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ದೊಡ್ಡ ರಾಜ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಅದೇ ಥರ ಅಸ್ಸಾಂನಲ್ಲಿ ಅತ್ಯಂತ ಹೆಚ್ಚಿನ 109 ಅಧಿಕಾರಕ್ಕೆ ಬಂದಿದೆ. ಪುದುಚೇರಿ ಒಳಗೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಇವತ್ತು ಒಂದು ವಿಷಯ ಕ್ಲಿಯರ್ ಆಗಿದೆ, ದೇಶದೊಳಗೆ ಹಿಂದೂ ವಿರೋಧಿಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಹಿಂದೂ ಪರ ಇರತಕ್ಕಂಥ ಪಕ್ಷ ಮತ್ತು ಹಿಂದೂಗಳ ಅಭಿಮಾನ ಇರತಕ್ಕಂಥವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾಗಿ ತಮ್ಮ ಬೆಂಬಲವನ್ನು ಸೂಚಿಸಿ ಇಡೀ ದೇಶದೊಳಗೆ ಇವತ್ತು ಒಂದು ಹೊಸ ಅಲೆ ಪ್ರಾರಂಭ ಆಗಿದೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ, ನಮ್ಮ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಇವರ ಚಾಣಾಕ್ಷತನ ಮತ್ತು ಅವರ ಶ್ರಮದಿಂದ ಅವರು ಮಾಡಿರತಕ್ಕಂಥ ಒಳ್ಳೆ ಕೆಲಸಗಳಿಂದ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಸರ್ಕಾರಗಳನ್ನು ರಚನೆ ಮಾಡತಕ್ಕಂಥದ್ದು ನಡೆದಿದೆ. ಈ ಒಂದು ಸಂದರ್ಭದೊಳಗೆ ರಾಯಚೂರು ನಗರದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಿ ಪಶ್ಚಿಮ ಬಂಗಾಳದ ಜನರಿಗೆಲ್ಲ ಸಾರ್ವಜನಿಕರಿಗೆ ನಾವು ರಾಯಚೂರು ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ಥರ ಅಸ್ಸಾಂನಲ್ಲಿ ಬಹಳಷ್ಟು ಕುತಂತ್ರ ನಡೀತು ಭಾರತೀಯ ಜನತಾ ಪಾರ್ಟಿ ಸೋಲಿಸಬೇಕಂತೇಳಿ, ಅದು ಎಲ್ಲವನ್ನು ಮೆಟ್ಟಿ ಇವತ್ತು ಬಿಜೆಪಿ ಅತ್ಯಂತ ಹೆಚ್ಚಿನ ಒಂದು ಸ್ಥಾನವನ್ನು ಗೆದ್ದು ಅಧಿಕಾರಕ್ಕೆ ಬಂದಿದೆ. ಈ ಥರ ಇವತ್ತು ಇಡೀ ದೇಶದೊಳಗೆ ಭಾರತೀಯ ಜನತಾ ಪಾರ್ಟಿ ಅಲೆ ಎತ್ತಿದೆ. ಇದೇ ಥರ ಮುಂದುವರೆದರೆ ಈ ದೇಶದೊಳಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅತ್ಯಂತ ನಡೀತಕ್ಕಂಥ ಈ ಒಂದು ಕೆಲಸ ನಡೆಯುತ್ತಿದೆ. ದೇಶದ ಅಭಿವೃದ್ಧಿನೂ ನಾವು ಮುಂದೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಮುಂಬರುವ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಸಿಂಧನೂರು ಶಾಸಕ ಅಂಪನಗೌಡ ಬದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಅತ್ತನೂರು ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ಅತ್ಯಂತ ಹಿರಿಯ ಹಾಗೂ ಅನುಭವಿ ಶಾಸಕರಾದ ಅಂಪನಗೌಡ ಬದರ್ಲಿ ಅವರು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ. ಅಂಪನಗೌಡ ಬದರ್ಲಿ ಅವರು 1978ರಲ್ಲಿ ಯೂತ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ತಮ್ಮ ರಾಜಕೀಯ ಅಖಾಡಕ್ಕೆ ಬಂದ ಅವರು ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಏಳಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಸುದೀರ್ಘ ರಾಜಕೀಯ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡುವುದು ಜಿಲ್ಲೆಯ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿದೆ ಎಂದು ರಾಜ್ಯ ಸರ್ಕಾರ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಅತ್ಯಂತ ಹಿರಿಯ, ಅನುಭವಿ ಹಾಗೂ ಜನಪ್ರಿಯ ರಾಜಕಾರಣಿಗಳಾದ ಸಿಂಧನೂರು ಶಾಸಕರಾದ ಶ್ರೀ ಅಂಪನಗೌಡ ಬದರ್ಲಿ ಅವರಿಗೆ ಸೂಕ್ತ ಸಚಿವ ಸ್ಥಾನವನ್ನು ನೀಡಬೇಕೆಂದು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ರಾಯಚೂರು ವತಿಯಿಂದ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಒತ್ತಾಯಿಸುತ್ತಿದ್ದೇವೆ. ಶ್ರೀ ಅಂಪನಗೌಡ ಬದರ್ಲಿಯವರು ಕಳೆದ 4 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾಗಿದ್ದು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಏಳಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಸುದೀರ್ಘ ರಾಜಕೀಯ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನವನ್ನು ನೀಡುವುದು ಜಿಲ್ಲೆಯ ಹಾಗೂ
ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿದೆ. ಹಂಪನಗೌಡ ಬಾದಲ್ರಿಯವರ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಹಿನ್ನೆಲೆ, ಅವರ ಶೈಕ್ಷಣಿಕ ಅರ್ಹತೆ BA LLB ಅವರು ಮಾಡಿದ್ದಾರೆ. 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 89, 99, 2004, 2013 ಮತ್ತು 2023. ಬಹುಶಃ ನಮ್ಮ ಜಿಲ್ಲೆಯವರು ಒಬ್ಬರೇ ಇರಬೇಕು 5 ಸಲ ಆಯ್ಕೆಯಾಗಿ ಬಂದಿರೋದು. ಆಡಳಿತಾತ್ಮಕ ಅನುಭವ, MSIL ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಸಿಂಧನೂರು ನಗರದ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಸೇರಿದಂತೆ ಜಿಲ್ಲೆಯ ಹಲವು ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದ ಕೊಡುಗೆ ಅವರದು. ಲಿಂಗಸೂರು ಮತ್ತು ಸಿಂಧನೂರು ಭಾಗಗಳಲ್ಲಿ ಹಲವು ಶಾಲಾ ಕಾಲೇಜುಗಳಲ್ಲಿ ಒಳಗೊಂಡಿರುವ ಶ್ರೀ ಒಳಬಳ್ಳಾರಿ ಚನ್ನಬಸವೇಶ್ವರ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾಗಿ ಶೈಕ್ಷಣಿಕ ಕ್ರಾಂತಿಗೆ ಕಾರಣರಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಾರ್ವಜನಿಕ ಉದ್ಯಮಗಳ ಸಮಿತಿ ಸದಸ್ಯರಾಗಿ ಜಪಾನ್ ಮತ್ತು ಇಂಡೋ ಚೈನಾ ನಿಯೋಗದ ಭಾಗವಾಗಿ ಭೇಟಿ ನೀಡಿ ಅಪಾರ ಅನುಭವ ಹೊಂದಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖ ಬೇಡಿಕೆಗಳು ಮತ್ತು ಒತ್ತಾಯಗಳು. ಅನುಭವಕ್ಕೆ ಸಿಗಬೇಕಾದ ಗೌರವ. 1978ರಿಂದ ಪಕ್ಷ ನಿಷ್ಠೆ ಹೊಂದಿರುವ ಬಾದರ್ಲಿಯವರು ಹಿರಿಯ ನಾಯಕರಾಗಿದ್ದು ಸಚಿವ ಸ್ಥಾನಕ್ಕೆ ಎಲ್ಲ ರೀತಿಯ ಅರ್ಹರಾಗಿದ್ದಾರೆ. ಸುಮಾರು 48 ವರ್ಷಗಳ ಅನುಭವವಿದೆ. ರಾಯಚೂರು ಜಿಲ್ಲೆಯ ಪ್ರಾತಿನಿಧ್ಯ. ಹಿಂದುಳಿದ ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಧ್ವನಿಯಾಗಲು ಜಿಲ್ಲೆಗೆ ಸಚಿವ ಸ್ಥಾನದ ಅಗತ್ಯವಿದೆ. ಸಮಾಜದ ಒಕ್ಕೂಟ ಧ್ವನಿ. ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜವು ಬಾದಲಿಯವರ ಬೆಂಬಲಿಗೆ ನಿಂತಿದ್ದು ಸರ್ಕಾರ ಇವರ ಸೇವೆಯನ್ನು ಸಚಿವರಾಗಿ ಬಳಸಿಕೊಳ್ಳಬೇಕೆಂದು ಮನವಿ ಮಾಡುತ್ತೇವೆ. ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಇವರ ಹಿರಿತನ ಹಾಗೂ ಜಿಲ್ಲೆಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಶ್ರೀ ಹಂಪನಗೌಡ ಬಾದರ್ಲಿಯವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ವಿನಂತಿ. ನಮಸ್ಕಾರ. ಅವರಿಗೆ ಹೆಗಲು ಪಟ್ಟಿ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಾಕ್ಟರ್ ರವಿರಾಜೇಶ್ವರ ಖ್ಯಾತ ವೈದ್ಯರು ವಿದ್ವಾಂಸ ಅನುವಾಡಿಕೊಂಡಿದ್ದಾರೆ. ಈ ಮಾಡಬೇಕಂತವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಭಾವಸಭೆಯವರ ಶ್ರೀಮತಿ ಲಕ್ಷ್ಮೀದೇವಿಯವರ ಮತ್ತು ಇಂದಿನ ಸಂಸ್ಥೆಗೆ ಬಂದಂಥ ಎಲ್ಲ ಕನ್ನಡದ ಹಿರಿಮನಸ್ಸುಗಳು ಅನ್ನುವುದಕ್ಕೆ ಈಗ ನಾವು ನೀರು ಹಾಕಿ ಪೋಷಿಸಲಿಕ್ಕೆ ಪ್ರಯತ್ನಿಸಿದ್ದೇವೆ. ಹಾಗೆ ಕನ್ನಡವನ್ನು ಪೋಷಿಸಬೇಕಾದ ಸಮಯವೂ ಇದೆ. 112 ವರ್ಷಗಳ ಹಿಂದೆ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದೆ. ಇಂದು ಆ ಸಮಸ್ಯೆಗಳು ಪೂರ್ಣ ಹೋಗಿವೆ ಅಂತ ಹೇಳಿದ್ದಾಗಲ್ಲ. ಯಾಕಂದರೆ ಹಿಂದಿಗಿಂತಲೂ ಎಂದು ಕರ್ನಾಟಕದಲ್ಲೇ ಕನ್ನಡ ಅನಾಥವಾದಿಕೆಯನ್ನು ಎಂಬ ಆತಂಕದ ದಿನಗಳಲ್ಲಿ ಅದಕ್ಕಾಗಿ ಕನ್ನಡವನ್ನು ಉಳಿಸುವ, ಬೆಳೆಸುವ, ರಕ್ಷಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಇಂಥ ಉದ್ದೇಶದಿಂದಲೇ 5ನೇ ಮೇ 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಪ್ರಾರಂಭಿಸಲಾಯಿತು. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕೃಷ್ಣ ರಾಜ ಭೂಪ ಮನೆ ಮನೆಗೆ ದೀಪ ಎಂದು ಹೆಸರಾದ ಅವರ ಪ್ರೋತ್ಸಾಹದಿಂದ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ದಿವಾನಗಿರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ತಮಗೆ ತಿಳಿದ ಹಾಗೆ ವಿಶ್ವೇಶ್ವರಯ್ಯನವರು 19ನೇ ದಿವಾನ. ಅಲ್ಲಿವರೆಗೆ ಆದವರೆಲ್ಲ ಪಕ್ಕದ ರಾಷ್ಟ್ರದವರು. ಕನ್ನಡಕ್ಕೆ ಬೇಕಾದ ಪ್ರಾಮುಖ್ಯತೆ ಅಷ್ಟು ದಿನಗಳಲ್ಲಿ ಸಿಗಲಿಲ್ಲ ಅಂತ ಹೇಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಅವಿರತ ಪ್ರಯತ್ನದಿಂದ ಈ ಸಾಹಿತ್ಯ ಪರಿಷತ್ತು ಪ್ರಾರಂಭವಾಯಿತು. ವಿವಿಧ ಭಾಗದ ಕನ್ನಡ ಬೇರೆ ಬೇರೆಯಾಗಿತ್ತು. ಈಗಲೂ ಹಾಗೇ ಇದೆ. ಅನ್ಯ ಭಾಷಾ ಪ್ರಭಾವದಿಂದ ಕನ್ನಡಿಗರು ತಮ್ಮೊಡನೆ ಅಪರಿಚಿತರಂತೆ ವ್ಯವಹರಿಸುತ್ತಿದ್ದರು.
ಅದಕ್ಕಾಗಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಬೇರೆ ಬೇರೆ ಭಾಷಾ ಭಿನ್ನಮತ್ಯ, ಐಕ್ಯಮತ್ಯ ಮತ್ತು ಕನ್ನಡದವರಲ್ಲಿ ಸೌಹಾರ್ದತೆ ಹೆಚ್ಚಿಸುವಂಥದ್ದು. ಈಗಿನ ನನ್ನ ಅಧ್ಯಕ್ಷ ಸಾಹೇಬರ ನಿಜಾಮುದ್ದೀನ್ ಸಾಹೇಬರ ಒಂದು ಆದೇಶದ ಮೇಲೆ ನಾವು ಎಲ್ಲರಕ್ಕೆ ಭೇಟಿ ನೀಡಿ ಎಲ್ಲ ಸದಸ್ಯರಿಗೆ ಎಲ್ಲರನ್ನ ಚರ್ಚಿಸಿ ಮತ್ತು ಹೆಚ್ಚುವರಿ ಟ್ರಿಪ್ಗಳು ತಾವೇನು ಇಲ್ಲಿವರೆಗೆ ಕೇಳಿದ್ರು ಸರ್, ಎಕ್ಸ್ಪ್ರೆಸ್ ಸ್ಟಾಫ್ ನಮ್ಮ ಮೇಲಾಧಿಕಾರಿ ಜೊತೆ 2-3 ದಿನದಲ್ಲೇ ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಜೊತೆಗೇ ಇನ್ನುಳಿದ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೆಳಿಗ್ಗೆಯಿಂದ ಸುಮಾರು 6-8 ಟ್ರಿಪ್ಗಳು ಯರಗೆರೆಯಿಂದ ಮುಂಜಾನೆಯಿಂದ ಬೆಳಗ್ಗೆ ಒಂದು ವಿಶೇಷ ಬಸ್ ವ್ಯವಸ್ಥೆ ಕೂಡ ಮಾಡ್ತೀವಿ. ಕಾಲಾವಕಾಶ ಕೇಳಿದ್ವಿ, ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷ ಸಾಹೇಬರು ಸಮ್ಮತಿಸಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಆ ಕಾಲಾವಧಿ ಒಳಗಡೆ ಎಲ್ಲ ವಿದ್ಯಾರ್ಥಿಗಳ ಅನುಕೂಲವಾದ ರೀತಿಯಲ್ಲಿ ತಮ್ಮದು ಕೂಡ ತೃಪ್ತಿ ಪಡುವಂಥ ಒಂದು ಕೆಲಸ ನಾವು ಖಂಡಿತ ಮಾಡೇ ಮಾಡ್ಕೊಂತ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಮನವಿ ಮೇರೆಗೆ ಸಾಹೇಬರು ನೀಡಿದಂಥ ಒಂದು ಸ್ಟ್ರೈಕ್ ನೋಟಿಸ್ನ ತಗೊಂಡು ನಮ್ಗೆ ಕಾಲಾವಕಾಶ ಕೊಡ್ತಾರೆ. ಅದಕ್ಕೆ ನಾವು ಎಲ್ಲರ ಪರವಾಗಿ ಮತ್ತು ಅಧ್ಯಕ್ಷರ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ಯಾರಿಗಾರ ಮತ್ತು ಬೆಂಗಳೂರು ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆಲ್ಲ ನಾವು ಉತ್ಪೂರ್ವಕ ಅಭಿನಂದನೆಗಳನ್ನು ಸಂಸ್ಥೆ ಪರವಾಗಿ ಮತ್ತು ವಿಭಾಗದ ಪರವಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಎಲ್ಲ ಆತ್ಮೀಯ ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ರಾಯಚೂರು ಜಿಲ್ಲೆಯ CO ಕೊಟ್ಟು ಮೂಟೆಗಟ್ಟಲೆ ಕಳ್ಳತನ ಮಾಡೋರನ್ನ ಪಕ್ಕದಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 23/4/2026 ಇದೇ CO ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಮೀಟಿಂಗ್ ಕರೆದು ಎಲ್ಲ ತಾಲೂಕು ಪಂಚಾಯತಿಯ EO ಎಲ್ಲರ ನರೇಗಾ ಯೋಜನೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ಯಾರು ನರೇಗಾ ಯೋಜನೆ ಅಡಿಯಲ್ಲಿ ಅಕ್ರಮ ಮಾಡಬಾರ್ದು, ಹಣ ಪಡಿಬಾರ್ದು, ಪಡೆದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರು. ಇದಾದ ನಂತರ 28/4/2026 ಮತ್ತೆ ಅವರು ಕೆಲವೊಂದು ಸಿಬ್ಬಂದಿಗಳ ತಾಂತ್ರಿಕ ಸಿಬ್ಬಂದಿಗಳಾಗಿರ್ಬೋದು, ನರೇಗಾ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರನ್ನು ಪರಸ್ಪರ ವರ್ಗಾವಣೆ ಮಾಡ್ತಾರೆ. ನಾವು ಈ ಕ್ರಮಗಳನ್ನ ನಾವು ಶ್ಲಾಘನೆ ಮಾಡ್ತೀವಿ, ಗೌರವಿಸ್ತೀವಿ. ಆದರೆ ಪಕ್ಕದಲ್ಲೇ ಇಟ್ಕೊಂಡು PD ಶರಣಬಸವರಾಜ್ ಆಗಿರ್ಬೋದು, ಅಣ್ಣರಾವು, ಓಂಬರ್ಟ್ಸನ್ನು ಪಕ್ಕದಲ್ಲೇ ಇಟ್ಕೊಂಡು ಇವ್ರನ್ನ ಭ್ರಷ್ಟಾಚಾರ ಮಾಡುವಂಥವ್ರನ್ನೇ ಮುಟ್ಟೆಗಟ್ಟಲೆ ಭ್ರಷ್ಟಾಚಾರ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಇವರು ಒಂದು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಇವರು ಶಿಕ್ಷೆ ಕೊಡ್ತಿಲ್ಲ ಅಂತ ನಮ್ಮ ಪ್ರಶ್ನೆ. ಈ ಹಿಂದೆ ಶರಣಬಸವರಾಜ್ ಅವರು PD ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸುಮಾರು 2 ಕೋಟಿಗೆ ಅಧಿಕ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಅದಾದ ನಂತರ ಅವರು ರಾಯಚೂರಿಗೆ ಬಂದ ತಕ್ಷಣ PDOಗಳನ್ನ ಏನಾದ್ರು ಭ್ರಷ್ಟಾಚಾರ ಸಿಗಬಿದ್ರೆ ಅವ್ರನ್ನ ಒಂದು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈಗ ರಾಯಚೂರು ಜಿಲ್ಲೆಯಲ್ಲಿ ಶಾಖಾವಾದಿ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಅಣ್ಣರಾವ್ ಅಂತ PDO ಇರ್ತಾರೆ. ಆ PDO ಸುಮಾರು 70 ಲಕ್ಷ ರೂಪಾಯಿಗಳನ್ನ ಭ್ರಷ್ಟಾಚಾರ ಮಾಡಿ ಮತ್ತೆ 15 ಲಕ್ಷ ನಕಲಿ ವರ್ಕ್ ಎಂಟ್ರಿ ಮಾಡಿಸಿ ಬಿಲ್ ಎತ್ತುವಳಿ ಮಾಡಿರ್ತಾರೆ. ಇದಾದ ನಂತರ ಅವರು ದೇವದುರ್ಗ ತಾಲೂಕಿಗೆ AD ಆಗಿ ನೇಮಕ ಆಗ್ತಾರೆ. AD ಆಗಿ ನೇಮಕ ಆದಂಥ ಸಂದರ್ಭದಲ್ಲಿ ಅವರು ಕೇಂದ್ರ ಮತ್ತು ರಾಜ್ಯ ಸಮಿತಿಗಳು ಗಣಿಕರು ದೇವದುರ್ಗ ತಾಲೂಕಿಗೆ ಬಂದು ಅಲ್ಲಿ ತನಿಖೆಯನ್ನು ಮಾಡಿ 16 ಲಕ್ಷ ರೂಪಾಯಿ ವಸೂಲಾತಿ ಮಾಡಬೇಕು ಮತ್ತು ಅಣ್ಣರಾವ್ ಸೇರಿದಂತೆ ಇತರ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಿ 7 ದಿನದ ಒಳಗಡೆ ಅನುಪಾಲನ ವರದಿ ಕಳಿಸ್ತಾರೆ ಅಂತೇಳಿ RDPR ಆಯುಕ್ತರು ಒಂದು ಆದೇಶನ ಮಾಡಿರ್ತಾರೆ. ಈ ಆದೇಶ ಪ್ರತಿಯನ್ನೇ PD ಶರಣಬಸವರಾಜು CO ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಮುಚ್ಚಿಡ್ತಾರೆ. ನಾವು ಈಗ ಕೇಳ್ತಾ ಇರೋದೇನಂತಂದ್ರೆ, ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದ್ರು ತಮ್ಮ ಕಣ್ಮುಂದೆ ಇದ್ರು ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಳ್ತಲ್ಲ, CO ಅವರಿಗೆ ಏನೋ ಇವ್ರು ಕಮಿಷನ್ ಏನಾದ್ರು ಕೊಡ್ತಾ ಇದಾರೆ ಅಂತ ನಾವು ಈ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇನ್ನೊಂದೇನಂತಂದ್ರೆ, ಶರಣಬಸವರಾಜ್ PD ಏನಿದ್ದಾರೆ ಅವರು ಮಾತೃ ಇಲಾಖೆನೇ ಬೇರೆ ಇದೆ. ಸುಮಾರು 16-17 ವರ್ಷದಿಂದ ಇದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ರು ಮಾತೃ ಇಲಾಖೆಗೆ ಹೋಗ್ಬೇಕು. ಅಣ್ಣರಾವ್ ಮೇಲೆ ಒಂದು ಅಮಾನತಿಯನ್ನು ಆಯುಕ್ತರು ಆದೇಶ ಮಾಡಿದ್ರೆ ಆ ಪ್ರಕಾರ ಆದೇಶ ಪ್ರಕಾರ ಅವರು ಅಮಾನತ್ ಮಾಡಬೇಕು, ಸೇವೆಯಿಂದ ವಜಾಗೊಳಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಒಂದು ವೇಳೆ CO ಅವರು ಆದಷ್ಟು ಬೇಗ ಈ ಕ್ರಮವನ್ನು ಜರುಗಿಸದೇ ಇದ್ದರೆ ನಾವು CO ಅವರ ಮೇಲೆ ದೂರು ನೀಡಿ ನಾವು ಮುಂದಿನ ಹೋರಾಟ ನಾವು ರೂಪಿಸಬೇಕಾಗುತ್ತೆ. ಯಾವುದೇ ಪ್ರಕಾರನೂ ಇವರು ನಡ್ಕೊಳ್ತಾರೆ. ಸುಮಾರು 16-17 ವರ್ಷದಿಂದ ಯಾರು ಪ್ರಭಾವಗಿರಿಗೆ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ.